2015 ಮಾಡಲ್ ಬೊಲೊರೋ ZLX ಟಾಪ್ ಎಂಡ್ ಮಾಡಲು 50,000 ಡೌನ್ ಪೇಮೆಂಟ್. ZAE 80,000 ಡೌನ್ ಪೇಮೆಂಟ್ ಸರ್. ಸ್ವಿಫ್ಟ್ ಬೇಕಾ ಸರ್? ಎಲ್ಲ ಮಾಡಲ್ ಇದೆ. 2014 ಮಾಡಲು 25,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಡೀಸೆಲ್ ಗಾಡಿ ತಗೊಂಡೋಗಿ ಸರ್. ಬೊಲೊನೋ ಬೇಕಾ ಸರ್? ಬೊಲೊನೋ ಬೇಕಾ ಸರ್? ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಎನಿ ಕಲರ್ ಎನಿ ಇದು ಸರ್ 50,000 ತಗೊಂಬನ್ನಿ ಸರ್, ತಗೊಂಡು ಹೋಗ್ತಾರೆ ಸರ್. ಬ್ರೀಜಾ ಬೇಕಾ ಸರ್? ಅದರಲ್ಲೂ ZA ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಬೇಕಾ, 70,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಪೋಲೋ ರೆಡ್ ಬೇಕಾ, ಸಿಲ್ವರ್ ಬೇಕಾ? ಸಿಲ್ವರ್ 2015 ಸಿಂಗಲ್ ಓನರು, ಐಲೈನ್ ಟಾಪ್ ಎಂಡ್ 50,000 ಡೌನ್ ಪೇಮೆಂಟ್ ಸರ್. ಅದೇ ರೀತಿ 11 ಮಾಡಲು ಬರೀ 80,000 ಡೌನ್ ಪೇಮೆಂಟ್. 11 ಮಾಡಲು ಡೀಸೆಲ್ ಗಾಡಿ ಸರ್. ಆಫ್ ರೋಡ್ ಬೇಕಾ, ಆನ್ ರೋಡ್ ಬೇಕಾ, ನಿಮ್ಮ ಫ್ಯಾಮಿಲಿ ಯೂಸ್ ಬೇಕಾ, ಹಾರ್ಡ್ವೇರ್ ಯೂಸ್ ಬೇಕಾ, ಎನಿ ಯೂಸ್ ಆಗುತ್ತೆ ಸರ್. ಬರೀ 50,000 80,000 ಡೌನ್ ಪೇಮೆಂಟ್ ತಗೊಂಡು 395ಕ್ಕೆ 2017 ಮಾಡಲು ಈಕೋ AC ಗಾಡಿ ಕೊಡ್ತಾ ಇದೆ ಸರ್. ಫ್ಯಾಮಿಲಿ ಯೂಸ್ ಬೇಕಾ? 5 ಜನ ಇದ್ದೀರಾ, ಬಲನ ತಗೊಳ್ಳಿ ಸರ್. 7 ಜನ 8 ಜನ ಇದ್ದೀರಾ, ಎಟಿಗ ತಗೊಳ್ಳಿ ಸರ್. ಎರಡು ಒಂದೇ ಮೈಲೇಜ್ ಸರ್, 18-20 ಮೈಲೇಜ್ ಬರ್ತದೆ ಸರ್. ತಲೆನೇ ಕೆಡ್ಸ್ಕೊಬೇಡಿ. 2 ವೈಟ್ ಕಲರ್, 2 ಡೀಸೆಲ್, 2 ಟಾಪ್ ಎಂಡ್ ಮಾಡಲಿ ಸರ್. ಇದಕ್ಕೂ 50,000 ಡೌನ್ ಪೇಮೆಂಟ್, ಇದಕ್ಕೂ 50,000 ಡೌನ್ ಪೇಮೆಂಟ್. ಯಾವ್ದು ಬೇಕು ಸರ್? ಸರ್ ಬೊಲೊರೋ ಬೇಕಾ, ಟಾಪ್ ಎಂಡ್ ಬೇಕಾ? ZLX 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಬರೀ 50,000 ಡೌನ್ ಪೇಮೆಂಟ್ಗೆ 5.5 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ. 50,000 ಡೌನ್ ಪೇಮೆಂಟ್ ಅಂದ್ರೆ ಟಾಕಿಂಗ್ ವರ್ಷನ್ ಸರ್, ಕಷ್ಟ ಸುಖ ಎಲ್ಲ ಹೇಳುತ್ತೆ ಸರ್, ಮಾತಾಡೋಂಥ ಗಾಡಿ ಕೊಡ್ತಾ ಇದ್ದೀನಿ, ತೊಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇದ್ದೀರಾ ಸರ್, ಎಟಿಗ ಇದು ಕೂಡ ಟಾಪ್ ಎಂಡ್ ಮಾಡಲು ZA ಪ್ಲಸ್ ಪುಷ್ ಬಟನ್ ಸ್ಟಾರ್ಟು ಎಲ್ಲ ಬರುವಂಥ ಟೋಟಲ್ ಪ್ಯಾಕೇಜ್ ಗಾಡಿ ಸರ್. ಇದು ಬರೇ ನಾವು 9.5 ಲಕ್ಷ ಹೇಳ್ತಾ ಇದ್ದೀವಿ. ನೀವು ಒಂದು 70,000 ಡೌನ್ ಪೇಮೆಂಟ್ ತೊಗೊಂಬನ್ನಿ, 9.25 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತಾ ಇದ್ದೀನಿ ಸರ್. ಬನ್ನಿ ಸರ್, ತೊಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇದ್ದೀರಾ ಸರ್, i20 ಅದರಲ್ಲೂ ನಿಮಗೆ ಆಸ್ತಾ ಆಪ್ಷನಲ್ ಸರ್. 6 ಏರ್ ಬ್ಯಾಗು ಗಾಡಿ, ಪುಷ್ ಬಟನ್ ಸ್ಟಾರ್ಟು, ಅದರಲ್ಲೂ ಸಿಂಗಲ್ ಓನರು, ಅದರಲ್ಲೂ ಡೀಸೆಲ್ ಗಾಡಿ ಸರ್. ನೀವು ಬರೀ 50,000 80,000 ಡೌನ್ ಪೇಮೆಂಟ್ ತೊಗೊಂಬನ್ನಿ, 5,80,000 ಗಾಡಿ ಕೊಡ್ತಾ ಇದ್ದೀನಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಸ್ವಿಫ್ಟ್ 2014 ಮಾಡಲು ಎಲ್ಲೂ ಕೊಟ್ಟಿರಲ್ಲ ಸರ್, 4,25,000 ಕೊಡ್ತಾ ಇದ್ದೀನಿ. 25,000 50,000 ಏನೇ ಡೌನ್ ಪೇಮೆಂಟ್ ತೊಗೊಂಬನ್ನಿ, ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು, ತಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇರೋ ಸರ್, ಇನ್ನೊಂದು ಬೊಲೊನೋ ನೋಡ್ತಾ ಇದ್ದೀರಾ, 50,000 ಡೌನ್ ಪೇಮೆಂಟ್ ಸಾಕು. 2018 ಮಾಡಲು ಎಲ್ಲ ಇರೋವಂಥ ಗಾಡಿ, ಅಲಾಯ್ ವೀಲು, ಏರ್ ಬ್ಯಾಗು, ಟಚ್ ಸ್ಕ್ರೀನು ಪ್ರತಿಯೊಂದು ಇರೋವಂಥ ಗಾಡಿ 50,000 ಡೌನ್ ಪೇಮೆಂಟ್, 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಅದೇ ರೀತಿ ನೀವು ಬ್ರೀಜಾ ನೋಡ್ತಾ ಇದ್ದೀರಾ, ZA ಪ್ಲಸ್ ಸರ್, ಪುಷ್ ಬಟನ್ ಸ್ಟಾರ್ಟು ಎಲ್ಲ ಬರುವಂಥ ಟೋಟಲಿ ಪ್ಯಾಕೇಜ್ ಗಾಡಿ, ಡ್ಯುಯಲ್ ಟೋನ್ ಇರೋಂಥ ಗಾಡಿ ಸರ್. ಇದಕ್ಕೂ ಅಷ್ಟೇ 70,000 ಡೌನ್ ಪೇಮೆಂಟ್, 7,80,000 ಗಾಡಿ ಕೊಡ್ತಾ ಇದ್ದೀನಿ ಸರ್. ಅದೇ ರೀತಿ ನೀವು ನೋಡ್ತಾ ಇರೋದು i20 2018 ಮಾಡಲು ಸರ್, 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಎಲ್ಲೂ ಸಿಗಲ್ಲ, ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಕೊಡ್ತೀವಿ ಸರ್. ಅದರಲ್ಲೂ ಏರ್ ಬ್ಯಾಗ್ ಎಲ್ಲ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 50,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಪೋಲೋ 2011 ಮಾಡಲ್ ಸರ್, 80,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಬರೇ 3,25,000 ಬೇಡ ಸರ್, 3,10ಕ್ಕೆ ಮಾಡ್ಕೊಡ್ತೀನಿ. ನೀವು ಇವ್ರ ಚಾನಲ್ನಿಂದ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬನ್ನಿ ಸಾಕು ಸರ್. ಅದೇ ರೀತಿ ನೀವು ಇನ್ನೊಂದು ಪೋಲೋ ನೋಡ್ತಾ ಇದ್ದೀರಾ ಸರ್, ಐಲೈನು ಫುಲ್ಲಿ ಟಾಪ್ ಎಂಡ್ ಬೇಕಾ ಸರ್, ಅದರಲ್ಲೂ ಸಿಂಗಲ್ ಓನರು, ಬರೀ 60,000 ಓಡೋ ಗಾಡಿ ಬೇಕಾ, ಹೊಸ ಟೈರ್ ಇರುವಂಥ ಗಾಡಿ ಸರ್. ಬರೇ ನಿಮ್ಗೆ ಕೊಡ್ತಾ ಇರೋದು 5.5 ಲಕ್ಷ ಸರ್. 50,000 ತಗೊಂಬನ್ನಿ, ಆರಾಮಾಗಿ ತಗೊಂಡೋಗ್ತಾ ಇರಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಆಫ್ ರೋಡ್ ಆನ್ ರೋಡ್ ಕಿಂಗ್ ಅಂತಾನೆ ಹೇಳ್ತಾರ ಗಾಡಿ ಸರ್. ಈಕೋ ಹೇಳ್ತಾ ಇರೋದು, ನೀವು ಎನಿ ಯೂಸ್ ಸರ್, ಊಟ ಮಾರಕ್ಕೆ, ಹಾರ್ಡ್ವೇರ್ ಯೂಸ್ಗೆ, ಬಟ್ಟೆ ಮಾರ್ಕೆಟ್ ಸರ್, ನೀವು ಏನು ಯೂಸ್ ಬೇಕು, ಸ್ಕೂಲ್ ಮಕ್ಕಳು ಬಿಡೋಕ್ಕೆ ಎಲ್ಲದಕ್ಕೂ ಯೂಸ್ ಆಗ್ತದೆ. ಬಟ್ 3,95,000 ಅಷ್ಟೇ ಗಾಡಿ ಬೆಲೆ. ನೀವು 45,000 50,000 80,000 ಏನಿದೆಯೋ ಡೌನ್ ಪೇಮೆಂಟ್ ತೊಗೊಂಬನ್ನಿ ಸರ್. AC ಗಾಡಿ 2017 ತೊಗೊಂಡೋಗಿ ಸರ್. ಕಡಿಮೆ ದುಡ್ಡಿದೆಯಾ ಸರ್ ನಿಮ್ಮಲ್ಲಿ? ಡೀಸೆಲ್ ಗಾಡಿ ಬೇಕಾ? 22-23 ಮೈಲೇಜ್ ಬೇಕಾ? 2.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಎಲ್ಲೂ ಸಿಗಲ್ಲ ಸರ್ 2.5 ಲಕ್ಷ ರೂಪಾಯಿಗೆ. ಅದು ಹೊಸ ಟೈರ್ ಇರೋವಂಥ ಒಳ್ಳೆ ಫಿಯೇಟ್ ಪುಂಟೋ. ನಿಮ್ಗೆ ನೋಡ್ತಾ ಇರೋದು ಫಿಯೇಟ್ ಅವರೇ ಇಂಜಿನ್ ಎಲ್ಲ ಮಾರುತಿ ಕೊಡ್ತಾ ಇರೋದು ಅಂತ ಗಾಡಿ ಕೊಡ್ತಾ ಇದ್ದೀನಿ. ಗಾಡಿ ಮಾತ್ರ ಅದ್ಭುತವಾಗಿದೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸಕ್ಕತ್ತಾಗಿದೆ. 1,80,000 ಲೋನ್ ಮಾಡ್ಕೊಡ್ತೀನಿ, 70,000 ಡೌನ್ ಪೇಮೆಂಟ್ ತೊಗೊಂಬನ್ನಿ, ತಗೊಂಡೋಗಿ. ಮಾಡಲ್ ಸರ್ ಇದು 2012 ಸೆಕೆಂಡ್ ಓನರು, ಡೀಸೆಲ್ ಗಾಡಿ ಸರ್. ಓಕೆ ಸರ್, ಬೊಲೊನೋ ನೋಡ್ತಾ ಇದ್ದೀರಾ, ಅದರಲ್ಲೂ ಆಲ್ಫಾ ನೋಡ್ತಾ ಇದ್ದೀರಾ, ಅದರಲ್ಲೂ ಡೀಸೆಲ್ ನೋಡ್ತಾ ಇದ್ದೀರಾ ಸರ್. ಫುಲ್ಲಿ ಟಾಪ್ ಎಂಡ್ ಮಾಡಲು, ಸೆಕೆಂಡ್ ಓನರು, ಬರೀ 72,000 ಓಡಿರುವಂಥ ಪುಷ್ ಬಟನ್ ಸ್ಟಾರ್ಟ್ ಅಂತ ಇರೋವಂಥ ಗಾಡಿ, 20-22 ಮೈಲೇಜ್ ಬರ್ತದೆ ಸರ್. 50,000 ಡೌನ್ ಪೇಮೆಂಟ್ ತೊಗೊಂಬನ್ನಿ, ಬರೀ 6.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಇದು ಸರ್ 2016 ಮಾಡಲು, ಸಿಂಗಲ್ ಓನರು, ನಿಮಗೆ ಆಲ್ಮೋಸ್ಟ್ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏರ್ ಬ್ಯಾಗ್ ಬರ್ತದೆ, ಆಟೋಮೆಟಿಕ್ ಮಿರರ್ ಬರ್ತದೆ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಅಲಾಯ್ ವೀಲ್ ಒಂದು ಬಿಟ್ರೆ ಎಲ್ಲ ZA ಏನು ಬರ್ತದೆ ಎಲ್ಲ ಬರ್ತದೆ ಸರ್. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ ಬಂದು ಬರೇ 85,000 ಓಡಿದೆ. ಸಿಂಗಲ್ ಓನರು, ಡೀಸೆಲ್, 8 ಜನ ಓಡಾಡೋ 18-20 ಮೈಲೇಜು ಬರೋ ಏಕೈಕ ಗಾಡಿ ಅಂದರೆ ಮಾರುತಿ ಎರ್ಟಿಗಾ. ಬಡವರು ಬಾದಾಮಿ ಅಂತಾನೆ ಕರೆಯಲ್ಪಟ್ಟ ಗಾಡಿ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು 7,80,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಸರ್ 7.5 ಲಕ್ಷ ಈ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. 7 ಲಕ್ಷ ಲೋನ್ ಏನ್ ಮಾಡ್ತೀವಿ, 50,000 ತಗೊಂಬರ್ಲಿ, ಆರಾಮಾಗಿ ತಗೊಂಡು ಹೋಗ್ತಾ ಇರಲಿ ಸರ್. ಅದೇ ರೀತಿ ಸರ್ 21 ಮಾಡಲು ಟೊಯೋಟಾ ಗ್ಲಾನ್ಸಾ ಬೇಕಾ, ಅದರಲ್ಲೂ ಫುಲ್ಲಿ ಟಾಪ್ ಎಂಡ್ ಗಾಡಿ ಬೇಕಾ ನಿಮಗೆ? ನೋಡಿ ಸರ್, ನೋಡ್ತಾ ಇರ್ಬೋದು, ಪುಷ್ ಬಟನ್ ಸ್ಟಾರ್ಟ್ ಇಂದ ಅಲಾಯ್ ವೀಲ್ ಇಂದ ಎಲ್ಲ ಗಾಡಿ ಸೂಪರ್ ಎಕ್ಸಲೆಂಟ್. ಸಿಂಗಲ್ ಓನರು, ಬರೀ 88,000 ಓಡಿರುವಂತ ಗಾಡಿ 7.5 ಲಕ್ಷ ಕೊಡ್ತಾ ಇದೀವಿ. ಇದಕ್ಕೂ ಅಷ್ಟೇ ಸರ್, ಟೊಯೋಟಾ ಗ್ಲಾನ್ಸಾ ಅಂತ ನಾನು ಜಾಸ್ತಿ ಹೇಳ್ತಾ ಇಲ್ಲ ಸರ್. 50,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್.
ಸರ್ ನೆಕ್ಸ್ಟ್ ಹಾಗೆ ನಿಮ್ಮ ಹತ್ರ ಒಂದು ಬಲೆನೂ ಕೂಡ ಇರುತ್ತೆ, ಈ ಡೀಟೇಲ್ ಸರ್. ಸರ್ ಬಲನು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್ ಮಾಡಲು ಆಟೋಮೆಟಿಕ್ ಗಾಡಿ, ಬರೇ 60,000 ಓಡಿರುವಂತ ಗಾಡಿ ಸರ್. ತುಂಬಾ ಚೆನ್ನಾಗಿದೆ, ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸೊ ಈ ಗಾಡಿನ 5,85,000 ಯಾರು ಕೊಡಲ್ಲ ಸರ್, ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಕೊಡ್ತಾ ಇದೀವಿ. ನೀವು ಒಂದು 50,000 35,000 ಏನೋ ಡೌನ್ ಪೇಮೆಂಟ್ ತಗೊಂಬನ್ನಿ, ತಗೊಂಡೋಗಿ ಸರ್. ಓಕೆ, ಜೊತೆಗೆ ನಿಮ್ಮ ಪೋಲ್ಸ್ ವ್ಯಾಗನ್ ಪೋಲೋ ಕೂಡ ಇದೆ ಸರ್. KA06 ತುಮಕೂರಿನವ್ರು ನೋಡ್ತಾ ಇದ್ರೆ ನಿಮ್ಮ ಊರು ಗಾಡಿ ನಿಮ್ಮೂರಿಗೆ ಮತ್ತೆ ವಾಪಸ್ 2015 ಮಾಡಲ್ಲು, ಕಂಫರ್ಟ್ ಲೈನು, ಟಚ್, ಆಫ್ಟರ್ ಮಾರ್ಕೆಟ್, ಆಫ್ಟರ್ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. 72,000 ಗಾಡಿ ರನ್ ಆಗಿದೆ. ಸೊ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸರ್ ನಾವು ಬರೀ 5,25,000 ಗಾಡಿ ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ತಗೊಂಡು ತಗೊಂಡೋಗಿ ಸರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಒಂದು ಕ್ವಿಡ್ ಕೂಡ ಇರುತ್ತೆ ಸರ್, ಲೋ ಬಜೆಟ್ ಗಾಡಿ ನೋಡೋರಿಗೆ. ಬರೀ 15 ಕಿಲೋಮೀಟರ್ ಓಡಿರೋ, 15,000 ಕಿಲೋಮೀಟರ್ ಓಡಿರೋ ಅಂತ 2019 ಮಾಡಲು ಗಾಡಿ ಸರ್ ಇದು. ಅದರಲ್ಲೂ ಆಟೋಮೆಟಿಕ್ ಗಾಡಿ, RXT ಆಪ್ಷನ್ ಅಲ್ಲೂ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಈ ಗಾಡಿನ ಬರೀ 3,80,000 ಗಾಡಿ ಕೊಡ್ತಾ ಇದ್ದೀನಿ. ಬರೀ 50,000 ಡೌನ್ ಪೇಮೆಂಟ್ ತಗೊಂಡು ತಗೊಂಡೋಗಿ ಸರ್. ಅದೇ ರೀತಿ ಶಿಫ್ಟ್ ನೋಡ್ತಾ ಇದ್ದೀರಾ ಸರ್, 2013 ಮಾಡಲು ಸರ್, ಸೆಕೆಂಡ್ ಓನರ್ ಗಾಡಿ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಏನು ಹಾಕ್ಸೋ ಆಗಿಲ್ಲ, ಎಲ್ಲ ಇದೆ ನಿಮಗೆ. ಅಲಾಯ್ ವೀಲ್ ಇದೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇರುವಂಥ ಗಾಡಿ. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಬರೀ 4,30,000 ಎಲ್ಲೂ ಸಿಗಲ್ಲ ಸರ್. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಕೊಡ್ತಾ ಇದೀವಿ. ಡೌನ್ ಪೇಮೆಂಟ್ ಅಂತ ತಂದರೆ 70,000 80,000 ಏನೇ ಡೌನ್ ಪೇಮೆಂಟ್ ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಪೋಲೋ GT, ಪೋಲೋಗೆ ರಾಜ ಅಂತಾನೆ ಕರಿಬೋದು, ಯಾಕೆಂದ್ರೆ GT ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಶೋರೂಮ್ ಪ್ರೈಸ್ ಅಂದ್ರೆ ನಾನು ನೋಡ್ತೀನಿ ಅಂದ್ರೆ 14,000 ರಿಂದ 16,000 ಶೋರೂಮ್ ಪ್ರೈಸ್ ಇತ್ತು. ಸೊ ಬರೇ 5.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಬೇಡ ಸರ್, 5,40,000 ಗಾಡಿ ಕೊಡ್ತೀನಿ. 40,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಅದೇ ರೀತಿ ನೀವು ಸ್ಯಾಂಟ್ರೋ ನೋಡ್ತಾ ಇರ್ಬೋದು ಸರ್, 2006 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋಂಥ ಗಾಡಿ. ಬರೇ 1,45 ಗಾಡಿ ಕೊಡ್ತಾ ಇದ್ದೀನಿ ಸರ್. ಮತ್ತು ಸೊ ಅದೇ ರೀತಿ ನೀವು ಶಿಫ್ಟ್ ಸರ್, ಇನ್ನೊಂದು ರೆಡ್ ಕಲರ್ ನೋಡ್ತಾ ಇದ್ದಾರೆ, 2015 ಮಾಡಲು, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲು, ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. AC, ಪವರ್ ಸ್ಟೇರಿಂಗು, ಟಚ್ಚು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುವಂಥ ಗಾಡಿ. ಆಟೋಮೆಟಿಕ್ ಮಿರರ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಬರೀ 5,25,000 ಎಲ್ಲೂ ಸಿಗಲ್ಲ, ನಾನು ಕೊಡ್ತಾ ಇದ್ದೀನಿ. ನೀವು 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮ ತಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇರೋ ಸರ್, 2018 ಮಾಡಲು, ಡೀಸೆಲ್ ಗಾಡಿ, ಅದರಲ್ಲೂ ಡೀಸೆಲ್ ಇಂಜಿನ್, ಶಿಫ್ಟ್ ಡಿಸೈರು. ಬರೀ 7,25,000 ಗಾಡಿ ಕೊಡ್ತಾ ಇದ್ದೀನಿ. ಒಂದು 50,000 75,000 ಏನೇ ಡೌನ್ ಪೇಮೆಂಟ್ ತಗೊಂಡು ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಅದೇ ರೀತಿ ನೀವು ನೋಡ್ತಾ ಇರೋ ಸರ್, ಹುಂಡೈ ಇಯಾನೋ. ಸೊ ಇದು ಗ್ಯಾಸ್, ಇದು CNG ಕೂಡ ಇದೆ. ನಿಮಗೆ CNG ಅಳವಡಿಕೆ ಆಗಿದೆ. 60,000 ಕೊಟ್ಟು ಕಿಟ್ ಹಾಕ್ಸಿದ್ದಾರೆ. ಆ ಕಿಟ್ ಹಾಕ್ಸಿದ್ದಾರೆ ಅಂತ ನಾನು ಜಾಸ್ತಿ ಪ್ರೈಸ್ ಹೇಳ್ತಲ್ಲ. ಬರೀ 2,30,000 ಗಾಡಿ ಕೊಡ್ತಾ ಇದ್ದೀನಿ. 50,000 ಡೌನ್ ಪೇಮೆಂಟ್ ತಗೊಂಡು 30 ಮೈಲೇಜ್ ಬರುವಂತ ಇಯಾನ್ ತಗೊಂಡೋಗಿ ಸರ್. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಬಲೋನೋ ಆಲ್ಫಾ, ಅದರಲ್ಲೂ ಆಟೋಮೆಟಿಕ್ ಸರ್, 2018 ಮಾಡಲು, ಎಲ್ಲೂ ಕೊಡಲ್ಲ ಸರ್. ಬರೇ ನಾನು ಕೊಡ್ತಾ ಇದ್ದೀನಿ 6,45,000 ಈ ಗಾಡಿ ಕೊಡ್ತಾ ಇದ್ದೀನಿ. 45,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ಆರಾಮ ತಗೊಂಡೋಗ್ತಾರೆ ಸರ್. 6 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ. ಅದೇ ರೀತಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ ಸರ್, ಇದು ಬಂದು ZXi ಪ್ಲಸ್ ಫುಲ್ಲಿ ಟಾಪ್ ಎಂಡ್. ನಿಮಗೆ ಪುಷ್ ಬಟನ್ ಸ್ಟಾರ್ಟು, ನಿಮ್ಗೆ ಏರ್ ಬ್ಯಾಗು, ಮತ್ತೆ ನಿಮಗೆ ABS, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡು, ಕಂಪ್ನಿಯಿಂದ ಅಲಾಯ್ ವೀಲು, ಬ್ರಾಂಡ್ ನ್ಯೂ ಟೈರ್ ಕೂಡ ಅಳವಡಿಸಿದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೀ 6.5 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ. 50,000 ಡೌನ್ ಪೇಮೆಂಟ್ ತಗೊಂಡು ತಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇರೋ ಸರ್, ಸೆಲೆರಿಯೋ ZXi ಸರ್, ಫುಲ್ಲಿ ಟಾಪ್ ಎಂಡ್ ಮಾಡಲು, 2017 ಮಾಡಲು ಸರ್. 4.30 ಗಾಡಿ ಕೊಡ್ತಾ ಇದ್ದೀನಿ. ಯಾರು ಕೊಡಲ್ಲ, ನಾನು ಕೊಡ್ತಾ ಇದ್ದೀನಿ ಸರ್. 30,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ಸಾಕು. 4 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ ಸರ್. ನೀವು ನೋಡ್ತಾ ಇರ್ಬೋದು ಟೊಯೋಟಾ IDS ಸರ್. ಸರ್ ಒಂದು ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ, 2010 ಮಾಡಲು, ಇವತ್ತು 4.5 5 ಲಕ್ಷ 5.25 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಿಮಗೆ ಗಾಡಿ ಕೊಡ್ತಾ ಇರೋದು ಬರೇ 3,40,000 ಗಾಡಿ ಕೊಡ್ತಾ ಇದೀವಿ. ಏನಕ್ಕಪ್ಪ ಅಂದ್ರೆ ಬರೇ 3 ಓನರ್ ಆಗಿರೋ ಒಂದೇ ಒಂದು ಉದ್ದೇಶಕ್ಕೆ, ಅದರಲ್ಲೂ ಡೀಸೆಲ್ಲು GD ಗಾಡಿ ಕೊಡ್ತಾ ಇದೀವಿ. 3,30,000 ಎಲ್ಲೂ ಸಿಗಲ್ಲ, ಫುಲ್ ಕ್ಯಾಶಲ್ಲಿ ಕೊಡ್ತೀವಿ, ಬಂದು ತಗೊಂಡೋಗಿ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರೋದು ಫಿಯೇಟ್ ಪುಂಟೋ ಸರ್. ನಿಮಗೆ ಅಲಾಯ್ ವೀಲ್ ಇದೆ, ಮಾರುವಿನ್ ಸೀಟ್ ಕವರ್ ಇದೆ. ಸೊ ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಹೆಡರ್ಸ್ ಕೂಡ ಹಾಕಿದ್ದಾರೆ. ಹುಡುಗರಿಗಂತೂ ಹೇಳಿ ಮಾಡಿಸಿದ ಗಾಡಿ ಅಂತ ಹೇಳ್ಬೋದು. ಇವತ್ತೊಂದು 2009 ಮಾಡಲು ಆಲ್ಟೋ ತಗೊಂತೀನಿ ಅಂದ್ರೆ ಸರ್, 1.5 ಲಕ್ಷ 2 ಲಕ್ಷ ಇದೆ ಸರ್. 1,40,000 ತಗೊಂಬನ್ನಿ. ಫಿಯೇಟ್ ಪುಂಟೋ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಅಲಾಯ್ ವೀಲು, ನಿಮಗೆ ಮಾರ್ವಿನ್ ಸೀಟ್ ಕವರು, ಎಲ್ಲ ಹೆಡ್ಡರ್ಸ್ ಎಲ್ಲ ಇರೋವಂಥ ಗಾಡಿ ಕೊಡ್ತಾ ಇದ್ದೀನಿ. ಅದರಲ್ಲೂ ಬರೀ 1,40,000 ಗಾಡಿ ಕೊಡ್ತಾ ಇದ್ದೀನಿ ಸರ್. ಸರ್ ನೀವು ನೋಡ್ತಾ ಇರ್ಬೋದು ZD ಅಂದ್ರೆ ಆಲ್ಮೋಸ್ಟ್ ಟಾಪ್ ಎಂಡು. ನಿಮಗೆ ಡ್ಯೂಯಲ್ ಟೋನ್ ಕೂಡ ಇದೆ. ಆಫ್ಟರ್ ಮಾರ್ಕೆಟ್ ಎಕೋಮಾ ಟೈರ್ ಹಾಕಿದ್ದಾರೆ, BBS ಮ್ಯಾಗ್ವೀಲ್ ಹಾಕಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ 7,80,000 ವೀಕ್ಷಕರಿಗೆ ಗಾಡಿ ಕೊಡ್ತಾ ಇರೋದು ಟಾಪ್ ಎಂಡ್ ಮಾಡಲು. ನೀವು 80,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿಯಾಗಿ ತಗೊಂಡೋಗ್ಬೋದು ಈ ಗಾಡಿ. ಸೊ ಅದೇ ರೀತಿ ನೀವು ನೋಡ್ತಾ ಇರೋದು ಟೊಯೋಟಾ ಇನೋವಾ, ಎಲ್ಲೂ ಸಿಗಲ್ಲ. 2011 ಮಾಡಲು, ವಿ ವರ್ಷನ್. ಸೊ ವಿ ಅಂತ ಯಾರು ಲೋಗೋ ಹಾಕಿ ಕೆಲವರು ಗಾಡಿ ಕೊಡ್ತಾರೆ, ಆ ಥರ ನಾವು ಗಾಡಿ ಕೊಡ್ತಾ ಇಲ್ಲ. ಇದು ಕೂಡ 2011 ಮಾಡಲು, ವಿ ವರ್ಷನ್, ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಎಲ್ಲಿ ಬೇಕಾ ವೀಕ್ಷಕರು ಚೆಕ್ ಮಾಡಿ. 8 ಲಕ್ಷ 7.5 ಲಕ್ಷದ ಮೇಲೆ ಪ್ರೈಸ್ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 6.5 ಲಕ್ಷ ಈ ಗಾಡಿ ಕೊಡ್ತಾ ಇದೀವಿ. 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು, ಈಸಿಯಾಗಿ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀವಿ
ಸೊ ಅದೇ ರೀತಿ ಸರ್ ದೊಡ್ಡ ಗಾಡಿ ಎಲ್ಲ ಟೋಟಲ್ ಫ್ಯಾಮಿಲಿ ಹೋಗ್ಬೇಕು ಅಂತ ಏನಾದರೂ ಇದ್ರೆ ನೋಡಿ ಎರ್ಟಿಗಾ ಇದೆ. ಸೊ ಆ ಎರ್ಟಿಗಾ ಬಗ್ಗೆ ಹೇಳ್ಬೇಕಂದ್ರೆ 2015 ಮಾಡಲು. ಸೊ ಇದು ಕೂಡ ಸೆಕೆಂಡ್ ಓನರ್ ಗಾಡಿ ಆಗಿದೆ. VD ಆಪ್ಷನಲ್ ಆಗಿರೋದ್ರಿಂದ ಏರ್ ಬ್ಯಾಗ್ ಕೂಡ ಬರ್ತದೆ. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ವೀಕ್ಷಕರೇ, ಇದ್ರ ಪ್ರೈಸ್ ಬಂದ್ಬಿಟ್ಟು 7,25,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದರೆ ಬರೀ 7,10,000 ಇಲ್ಲ 7 ಲಕ್ಷಕ್ಕೆ ಗಾಡಿ ಕೊಡೋಕೆ ರೆಡಿ ಇದ್ದೀವಿ. ಲೋನ್ ಅಂತ ಬಂದರೆ 6ರಿಂದ 6.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಒಂದು 70,000 ಡೌನ್ ಪೇಮೆಂಟ್ ತೊಗೊಂಬನ್ನಿ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಟಾಪ್ ಎಂಡ್ ಮಾಡಲು RX-Z ನೀವು ನೋಡ್ತಾ ಇರೋದು ಡಸ್ಟರು. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಓನರು 2016 ಮಾಡಲು ಡೀಸೆಲ್ ಗಾಡಿ, 110 PS ಆಗಿರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಬರೇ ನಾವು 6,80,000 ಈ ಗಾಡಿ ಕೊಡ್ತಾ ಇದೀವಿ. ಒಂದು 70,000 80,000 ಡೌನ್ ಪೇಮೆಂಟ್ ತೊಗೊಂಬನ್ನಿ, ಆರಾಮ ತೊಗೊಂಡು ಸರ್. ಅದೇ ರೀತಿ ನೀವು ನೋಡ್ತಾ ಇರೋದು ಫೋರ್ಡ್ ಇಕೋ ಸ್ಪೋರ್ಟ್ಸು ಟೈಟಾನಿಯಂ ಸರ್, ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಇದರಲ್ಲಿ ನಿಮಗೆ ಸೆಕೆಂಡ್ ಓನರ್ ಆಗಿದೆ, ಬರೀ 72,000 ಗಾಡಿ ರನ್ ಆಗಿದೆ. ಸೊ ಎಲ್ಲೂ ಗಾಡಿ ಸಿಗಲ್ಲ ಸರ್ ಈ ರೇಟಲ್ಲಿ. 5,45,000 ಟಾಪ್ ಎಂಡ್ ಮಾಡಲು ಇಕೋ ಸ್ಪೋರ್ಟ್ಸ್ 22-23 ಮೈಲೇಜ್ ಬರೋ ಗಾಡಿ ಕೊಡ್ತಾ ಇದ್ದೀನಿ. ಸೊ ಇದನ್ನ 45,000 ಡೌನ್ ಪೇಮೆಂಟ್ ತೊಗೊಂಡು ಆರಾಮ ತೊಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇನ್ನೊಂದು 85 PS ಡಸ್ಟರ್ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ನಿಮಗೆ ಆರಾಮಾಗಿ 20 ಮೇಲೆ ಮೈಲೇಜ್ ಕೊಡ್ತದೆ. ಯಾಕೆಂದರೆ 85 PS ಆಗಿರೋ ಒಂದೇ ಒಂದು ಕಾರಣದಿಂದ. ಇದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ರೇರ್ ವೈಸರು ಎಲ್ಲ ಬರ್ತದೆ. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಸೊ ಪ್ರೈಸ್ ಅಂತ ಹೇಳೋದಾದರೆ ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ. 50,000 ಡೌನ್ ಪೇಮೆಂಟ್ ತೊಗೊಂಡು ವೀಕ್ಷಕರೇ, ಆರಾಮ ತೊಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು 2016 ಮಾಡಲು ಸಿಂಗಲ್ ಓನರು, ಒಂದೇ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಸೊ ಇದು ಬಂದ್ಬಿಟ್ಟು ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ, VXA ಆಪ್ಷನಲ್ ಆಗಿರೋದ್ರಿಂದ. ಬ್ಯಾಕ್ ವೈಫರು, ಡಿಫಾಗರು, ಫಾಗ್ ಲ್ಯಾಂಪು, ಕಂಪ್ನಿಯಿಂದ ಇನ್ಬಿಲ್ಡ್ ಸಿಸ್ಟಮ್ ಕೂಡ ಬರುತ್ತೆ. ಸೊ 4,30,000 ಗಾಡಿ ಕೊಡ್ತಾ ಇದ್ದೀನಿ. ಪ್ರೊಫೈಲ್ ಚೆನ್ನಾಗಿದೆ ವೀಕ್ಷಕರೇ, 30,000 ಡೌನ್ ಪೇಮೆಂಟ್ ತೊಗೊಂಡು ಆರಾಮ ತೊಗೊಂಡು ಸರ್. ವ್ಯಾಗನರ್ VXA ಅಥವಾ ಯಾವ್ದಿದು ಸರ್? VXA ಆಪ್ಷನಲ್ ಆಗಿರೋದ್ರಿಂದ ನಿಮ್ಗೆ 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಸಿಂಗಲ್ ಓನರು, ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಸರ್. ಗಾಡಿ ನೋಡ್ತಾ ಇರ್ಬೋದು ನೀವು. ಓಕೆ. ಸೊ ವೀಕ್ಷಕರೇ, ನೋಡ್ತಾ ಇರಲ್ಲ, ವ್ಯಾಗನರ್ ಬೇಕು ಅಂತಾನೆ ಕೇಳೋರಿಗೆ ಇವ್ರ ಹತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ವ್ಯಾಗನರ್ ಕೂಡ ನಿಂತಿದೆ. ಸೊ ನಿಮ್ಗೆ ಏನಾರ ಗಾಡಿ ಬುಕ್ ಮಾಡಬೇಕು ಅಂತ ಇದ್ರೆ ಆಗದಷ್ಟು ಬೇಗ ಬನ್ನಿ, ಗಾಡಿ ಬುಕ್ ಮಾಡಿ. ನೆಕ್ಸ್ಟ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಆಲ್ಫಾ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ಮಾಡಲು ಗಾಡಿ ನೋಡ್ತಾರೆ. ಎಸ್ ಗಾಡಿ ನೋಡ್ತಾ ಇದ್ದೀರಾ. ಸೊ ಸಿಂಗಲ್ ಓನರ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಬರೀ 5,80,000 ಗಾಡಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಡೌನ್ ಪೇಮೆಂಟ್ ಅಂತ ಬಂದ್ರೆ 50,000 80,000 ಏನೇ ತನ್ನಿ, ಪ್ರೊಫೈಲ್ ಒಂದು ಚೆನ್ನಾಗಿರಲಿ, ಈಸಿಯಾಗಿ ತೊಗೊಂಡೋಗ್ಬೋದು. ಡೀಸೆಲ್ ಗಾಡಿ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಗಾಡಿ. ಸೊ ಅದೇ ರೀತಿ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಆಫ್ ರೋಡ್ ಆನ್ ರೋಡ್ ಎಲ್ಲದಕ್ಕೂ ಚೆನ್ನಾಗಿರುವಂಥ 22 ಮೈಲೇಜ್ ಬರುವಂಥ ಏಕೈಕ ಪೆಟ್ರೋಲ್ ಗಾಡಿ ಯಾವುದಾದ್ರು ಇದ್ರೆ ಅದು ರೊನಾಲ್ಡ್ ಕ್ವಿಡ್ ಮಾತ್ರ. ಸೊ 2018 ಮಾಡಲು ಬರೀ 72,000 ಗಾಡಿ ರನ್ ಆಗಿದೆ. ಗಾಡಿ ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಬರೀ 3,30,000 ಎಲ್ಲೂ ಸಿಗಲ್ಲ. ನಾವು ಕೊಡ್ತಾ ಇದೀವಿ 30,000 ಡೌನ್ ಪೇಮೆಂಟ್ ತೊಗೊಂಬನ್ನಿ, 3 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ, ಆರಾಮ ತೊಗೊಂಡೋಗ್ಬೋದು.